ಕದ್ರೆ ತಪ್ಪು ಕೊಂದ್ರೆ ತಪ್ಪು ಸುಳ್ಳು ಪಳ್ಳು ಹೇಳೋ ತಪ್ಪು ನನ್ನ ಹೆಸರೇ ಅಪ್ಪು. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಮೈಸೂರು ಸೀರೀಸ್ ಪಾರ್ಟ್ 3. ನನ್ನ ನೆಕ್ಸ್ಟ್ ಪರ್ಚೇಸಿಂಗು ನಾನು ಹಿಂದೆ ಇರೋ ಬೋರ್ಡ್ ನೋಡಿದ್ರೇ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ನಾನೇನು ತೊಗೊತಾ ಇರೋದು ಅಂತ. ಬನ್ನಿ ಒಳಗಡೆ ಹೋಗೋಣ. ಮೈಸೂರು ಈಸ್ ದ ಸೆಕೆಂಡ್ ಮೇಜರ್ ಸಿಟಿ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಎಲ್ಲರಿಗೂ ಗೊತ್ತಿದೆ. ಕಾವೇರಿ ಕ್ರಾಫ್ಟ್ಸ್ ಆ್ಯಂಡ್ ಆರ್ಟ್ಸ್ ಈ ಶಾಪ್ನಲ್ಲಿ ನೀವು ಯೂನಿಕ್ ಅಂದರೆ ಅಪರೂಪದ ಟ್ರೆಡಿಷ್ನಲ್ ಅಟ್ರಾಕ್ಟಿವ್ ಥಿಂಗ್ಸ್ ನೀವು ನೋಡ್ಬೋದು ಮತ್ತು ಬೈನೂ ಮಾಡ್ಬೋದು. ಕಾವೇರಿ ಆರ್ಟ್ಸ್ ಮತ್ತು ಕ್ರಾಫ್ಟ್ಸಲ್ಲಿ ನೀವು ಕರ್ವ್ಡ್ ಸ್ಯಾಂಡಲ್ವುಡ್, ಸಿಲ್ಕ್ ಸ್ಯಾರೀಸ್, ಗಂಧದ ಕಡ್ಡಿ, ರೋಸ್ವುಡ್ ಇನ್ಲೇ ವರ್ಕ್, ಚೆನ್ನಪಟ್ಟಣ ಟಾಯ್ಸ್, ಮೈಸೂರು ಟ್ರೆಡಿಷನಲ್ ಪೇಂಟಿಂಗ್ಸ್, ಬಿದ್ರಿ ಕಾರ್ವಿಂಗ್ಸ್, ಸ್ಟೋನ್ ಕಾರ್ವಿಂಗ್ಸ್, ವುಡ್ ಕಾರ್ವಿಂಗ್ಸ್, ಟ್ರೆಡಿಷನಲ್ ಜ್ಯುವೆಲರಿ, ಬ್ಯೂಟಿಫುಲ್ ಮಿರರ್ಸ್, ಎಂಬ್ರಾಯ್ಡ್ರಿ, ಹ್ಯಾಂಡ್ಮೇಡ್ and so many more art and crafts you can see here, and also please tourists purchase it. ಇದೆಲ್ಲ ಮೈಸೂರಿನ ಪಾರಂಪರಿಕ ಮತ್ತು ಕಲ್ಚರಲ್ ಪ್ರೌಡ್ ಥಿಂಗ್ಸ್ಗಳಾಗಿದೆ. ಇದೆಲ್ಲ ಹಿತ್ತಾಳೆ ದೇವರ ಮೂರ್ತಿಗಳು. ನೋಡಿ, ಇದು ಡೈನಿಂಗ್ ಟೇಬಲ್ ಎಷ್ಟು ರಾಯಲ್ ಆಗಿದೆ. ಇದು ರೋಸ್ ವುಡ್ ಇನ್ಲೇ ವರ್ಕು ಚೆನ್ನಾಗಿ ಮಾಡಿದ್ದಾರೆ. ಮಧ್ಯದಲ್ಲಿ ಮೈಸೂರಿನ ಅರಮನೆ ಚಿತ್ರ ಇದೆ. ಸುತ್ತಲೂ ದಸರಾ ಪ್ರೊಸೆಷನ್ ಹೋಗ್ತಾ ಇದೆ. It is very grand and beautiful to see. Very beauty. Nice. ಇದೆಲ್ಲ ದೇವರ ಮಂಟಪಗಳು. ನೋಡಿ, ಮೈಸೂರು ಪ್ಯಾಲೇಸ್ ವುಡ್ ವರ್ಕು ಎಷ್ಟು ರಿಯಾಲಿಟಿ ಆಗಿದೆ. ನೋಡಿ, ಸುಂದರವಾದ ಅರಮನೆ ನನ್ನ ಕೈಯಲ್ಲೇ ಇದೆ. ಇಟ್ಸ್ ಆಸಮ್. ನಾನೀಗ ಈ ಶಾಪಲ್ಲಿ 2 ಥಿಂಗ್ಸ್ನ ಬೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದರಲ್ಲಿ 3-in-1 ಮೈಸೂರು ಸ್ಯಾಂಡಲ್ ಸೋಪ್ ಪ್ಯಾಕ್ನ ಪರ್ಚೇಸ್ ಮಾಡಿದೆ. ನೋಡಿ, ಅದೇ ಇದು ಸ್ಯಾಂಡಲ್ ಜಾಸ್ಮಿನ್ ರೋಸ್ ಪರ್ಫ್ಯೂಮ್ನಲ್ಲಿ ಇದೆ. ಇಟ್ಸ್ ನೈಸ್. ಇದು ಮೈಸೂರು ಸ್ಪೆಷಲ್ ಗಂಧದ ಕಡ್ಡಿ. ಸೋ ಮೆನಿ ಬ್ರ್ಯಾಂಡ್ಸ್ ಇದೆ, ನೀವು ಯಾವ್ದು ಬೇಕಾದ್ರೆ ತಗೋಬೋದು. ನಾನು ಇಲ್ಲಿಗೆ ಬಂದು 2 ಐಟಮ್ ಪರ್ಚೇಸ್ ಮಾಡಿದೆ. ನನ್ನ ನೆಕ್ಸ್ಟ್ ಶಾಪಿಂಗು ತಿಂಡಿ ತೊಗೊತೀನೋ ವಸ್ತು ತೊಗೊತೀನೋ ಅಂತ ಗೊತ್ತಿಲ್ಲ. ಸರ್ಪ್ರೈಸ್ ಆಗಿರಲಿ, ಬನ್ನಿ ಹೋಗಿ ನೋಡೋಣ. ಮೈಸೂರು ಮಲ್ಲಿಗೆ ಆಯಿತು, ನಂಜನಗೂಡಿನ ರಸಬಾಳೆ ಹಣ್ಣು ಆಯಿತು. ನಾನಿವಾಗ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇರೋದು ಮೈಸೂರಿನ ವಿಲೇದಳ್ಳೆ. ಅದು ತೊಗೊಳೋಕ್ಕಿಂತ ಮುಂಚೆ ಸೋಡಾ ಕುಡಿದ್ಬಿಡ್ತೀನಿ.
ವೀಳ್ಯದೆಲೆಯನ್ನು ಸಾಂಪ್ರದಾಯಿಕವಾಗಿ ಪೂಜೆ, ಗೌರವ ಮತ್ತು ಶುಭ ಆರಂಭದ ಸಂಕೇತವಾಗಿ ಇದನ್ನು ಉಪಯೋಗಿಸ್ತಾರೆ. ಈ ಮೈಸೂರು ವೀಳ್ಯದೆಲೆಯು ಹೃದಯದ ಆಕಾರದಲ್ಲಿ ಇದ್ದು ಮೈಸೂರು ಸುತ್ತಮುತ್ತ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ. ಅಡಕೆಯನ್ನು ವೀಳ್ಯದೆಲೆಯ ಮೇಲೆ ಇಟ್ಟು ಚಿಕ್ಕವರು ದೊಡ್ಡವರಿಗೆ ಅರ್ಪಿಸಿ ಅವರ ಆಶೀರ್ವಾದ ಪಡೆಯಲು ಮದುವೆ ಮುಂತಾದ ಶುಭ ಫಂಕ್ಷನ್ನಲ್ಲಿ ನಾವು ನೋಡ್ತೀವಿ. ವೀಳ್ಯದೆಲೆಯನ್ನು ಟ್ರೆಡಿಷನಲಿ ದೊಡ್ಡವರು ಪಾನ್ ಅಥವಾ ಬೀಡದ ರೂಪದಲ್ಲಿ ಊಟದ ನಂತರ ತಿನ್ನುತ್ತಾರೆ. ಇಟ್ ಇಂಪ್ರೂವ್ ದ ಡೈಜೆಷನ್. ಅದಲ್ಲದೆ ವೀಳ್ಯದೆಲೆಯು ಕೆಲವೊಂದು ಆರೋಗ್ಯದ ಇಂಪ್ರೂವ್ಮೆಂಟ್ಸ್ಗೆ ಕೂಡ ಬಳಸಲಾಗುತ್ತೆ. ಆಯುರ್ವೇದದಲ್ಲಿ 7 ಬಗೆಯ ವೀಳ್ಯದೆಲೆ ಇದೆ ಎಂದು ಹೇಳುತ್ತಾರೆ. ಈ ವೀಳ್ಯದೆಲೆಯು ದೇವರ ಪೂಜೆ, ಶುಭ ಕಾರ್ಯದಲ್ಲಿ ಫಲತಾಂಬೂಲದ ಜೊತೆ ಇರಲೇಬೇಕು. ವೀಳ್ಯದೆಲೆಯು ಹೆಲ್ತಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಅಂತ ಈ ಚಿತ್ರದಲ್ಲಿದೆ ನೋಡಿ. ನಾನು ಕೂಡ ಮಾರ್ಕೆಟ್ನಲ್ಲಿ 1 ಕಟ್ಟು ವೀಳ್ಯದೆಲೆ ಪರ್ಚೇಸ್ ಮಾಡಿದೆ. ಐ ಸೆಲೆಕ್ಟೆಡ್ ಮೈ ನೆಕ್ಸ್ಟ್ ಪರ್ಚೇಸಿಂಗ್ ಈ ಸ್ವೀಟ್. ಅದ್ಯಾವುದು ಅಂತ ನಿಮಗೆ ಹೇಳಬೇಕಾಗಿಲ್ಲ, ಅದೇ ತುಪ್ಪದಿಂದ ಮಾಡಿರೋ ಮೈಸೂರು ಪಾಕ್. ಇದು ಮೈಸೂರು ಮಹಾರಾಜರ ಅರಮನೆಯಲ್ಲಿ ತಯಾರಾದ ಸ್ವೀಟ್ ಆಗಿದೆ. ಬನ್ನಿ ಹೋಗಿ ಪರ್ಚೇಸ್ ಮಾಡೋಣ. ನನ್ನ ಸುಪ್ರೀಂ ಟಾಕೀಸಲ್ಲಿ ನೀವು ಇಂದಿನ ಎಪಿಸೋಡಲ್ಲಿ ಮೈಸೂರು ಪಾಕು ಎಲ್ಲಿ ಹೇಗೆ ಹುಟ್ಟಿತು ಅಂತ ಕಂಪ್ಲೀಟ್ ಸ್ಟೋರಿ ಮಾಡಿದ್ದೀನಿ, ನೀವು ನೋಡ್ಬೋದು. ನಾನಿವಾಗ ಅರಮನೆಯ ಅಡುಗೆ ಭಟ್ಟರಾದ ಮೊದಲು ಮೈಸೂರು ಪಾಕ್ ತಯಾರು ಮಾಡಿದ ಕಾಕಾಸೂರ ಮಾದಪ್ಪನವರ ಫ್ಯಾಮಿಲಿಯ ಗುರು ಸ್ವೀಟ್ಸ್ ಅಂಗಡಿಗೆ ನಾನಿವಾಗ ಬಂದಿದ್ದೀನಿ. ಇಲ್ಲಿ ನಾನು ಗೀ ಮೈಸೂರು ಪಾಕ್ ತಗೋಬೇಕು ಅಂತ ಇದ್ದೀನಿ. ನೋಡಿ, ಇಲ್ಲಿ ತುಂಬ ಥರದ ಮೈಸೂರು ಪಾಕ್ ಇದೆ. ಥ್ಯಾಂಕ್ಸ್ ಸರ್. ಇದು ಗೀ ಮೈಸೂರು ಪಾಕ್. ಈಗ ನಾನು ಪರ್ಚೇಸ್ ಮಾಡೋದಕ್ಕೆ ಬಂದಿದ್ದು ಮೈಸೂರು ಸಂಸ್ಥಾನದ ರಾಜರುಗಳು ತೊಡುವ ಭಾರತೀಯ ಕಲ್ಚರಲ್ ಡ್ರೆಸ್ನಲ್ಲಿ ಮೈಸೂರು ಪೇಟ ಕೂಡ ತುಂಬ ಫೇಮಸ್ ಆಗಿದೆ. ಮೈಸೂರು ಪೇಟ ಧರಿಸುವುದು ಮೈಸೂರ ಸಂಸ್ಕೃತಿಯ ಘನತೆಯನ್ನು ಮತ್ತಷ್ಟು ಹೆಚ್ಚು ಮಾಡುತ್ತೆ ಅಲ್ವಾ. ವಿ ರೆಸ್ಪೆಕ್ಟ್ ಎವ್ರಿಥಿಂಗ್ ಇನ್ ಮೈಸೂರು ಕಲ್ಚರ್. ಈಗಲೂ ಕೂಡ ಮೈಸೂರಿಗೆ ಬಂದಂತಹ ಸಾಧಕರಿಗೆ ಮೈಸೂರು ಪೇಟ ಧರಿಸಿ ವೆಲ್ಕಮ್ ಮಾಡುವ ಮೂಲಕ ನಾವು ಅವರಿಗೆ ಸಲ್ಲಿಸುವ ಗೌರವದ ಸಂಕೇತವಾಗಿದೆ. ತುಂಬ ಒಳ್ಳೊಳ್ಳೆ ಡಿಸೈನ್ ಮೈಸೂರು ಪೇಟನ ನಮ್ಮ ಮೈಸೂರಲ್ಲೇ ತಯಾರು ಮಾಡ್ತಾರೆ. ನಾನು ಕೂಡ ಒಂದು ಮೈಸೂರು ಪೇಟನ ರೆಸ್ಪೆಕ್ಟ್ಫುಲ್ ಆಗಿ ಪರ್ಚೇಸ್ ಮಾಡಿದೆ. ಇದು ನನ್ನ ಮೈಸೂರು ಪೇಟ.
ನನ್ನ ಮೈಸೂರು ಹೆರಿಟೇಜ್ ಆ್ಯಂಡ್ ಕಲ್ಚರಲ್ ಥಿಂಗ್ಸ್ ಆ್ಯಂಡ್ ಫುಡ್ ಟೂರಿಸ್ಟ್ ಮಸ್ಟ್ ಬೈ ಕಾನ್ಸೆಪ್ಟ್ ಆದ ಪಾರ್ಟ್ 1, 2, 3 ನೋಡಿದ್ರಲ್ಲ. ಇನ್ನೂ ಅನೇಕ ತಿಂಡಿ ಮತ್ತು ವಸ್ತುಗಳು ಇದೆ. ಅದರಲ್ಲಿ ನಾನು 9 ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಸಿ ಯು ಸೂನ್, ಟೇಕ್ ಕೇರ್.